ಒಂಥರ ಬೋರಿಂಗು, ಬೇರೆ ಹುಡುಗಿರ್ ಥರ ಡಿಫ್ರೆಂಟ್ ಆಗಿಲ್ಲ. ಅದ್ರಲ್ಲಿ ಬೇರೆ ನಾನಿರೋದು ಹಳ್ಳಿಲಿ ಹಂಗಂತ ನಾನು ಹಳ್ಳಿನ ಇದು ಮಾಡ್ತಿದ್ದೀನಿ ಅಂತ ಅಲ್ಲ. ಹಳ್ಳಿಲೂ ಚೆನ್ನಾಗಿ ಗಿಡ ಮರಗಳು ಎಲ್ಲ ಚೆನ್ನಾಗಿರುತ್ತೆ, ನ್ಯಾಚುರಲ್ ಆಗಿ ನೋಡೋಕ್ಕೆ ಇರೋಕ್ಕೆ. ಹೊರಗಡೆ ಏನಾದರೂ ಸಿಟಿಲಿ ಇದ್ದಿದ್ರೆ ಬೇರೆ ಕಡೆ ಏನಾದರೂ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು. ಹಳ್ಳಿಲಿದ್ದು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಹೇಳ್ತೀರಾ, ಬಟ್ ನನಗೆ ಬೈಕು, ಸ್ಕೂಟಿ, ಕಾರು ಏನು ಓಡ್ಸೋಕ್ಕೆ ಬರಲ್ಲ. ಅದೇ ನನ್ನ ಮೈನಸ್ ಪಾಯಿಂಟು. ನಮ್ಮ ಮನೆಯಿಂದ ಕಾಲೇಜಿಗೆ ಹೋಗಿ ಅಲ್ಲಿಂದ ಬರೋ ಹೊತ್ತಿಗೆ ಸತ್ತೇಣ ಹೋಗಿರ್ತೀನಿ. ಬಂದು ಬಿತ್ಕೊಂಡ್ರೆ ಸಾಕು ಅನ್ನಿಸ್ತಿರುತ್ತೆ. ನನಗೇನಾದ್ರು ಗಾಡಿ ಓಡ್ಸಕ್ಕೆ ಬಂದಿದ್ರೆ ಎಲ್ಲ ಆ ಕಡೆ ತಿರ್ಗಾಡ್ಕೊಂಡು ಬರುವೆ. ನಾನು ಸದ್ಯಕ್ಕೆ ಬಸ್ನ ನೆಚ್ಕೊಂಡಿದ್ದೀನಿ. ಮನೆಯವ್ರೇನು ಕರ್ಕೋಗಲ್ಲ ಅಂತಲ್ಲ, ಕರ್ಕೋಗ್ತಾರೆ. ಬಟ್ ಅವರಿಗೂ ಅವ್ರವ್ರ ಕೆಲಸ ಇರುತ್ತೆ. 3 ಜನಕ್ಕೂ 3 ಥರ ಕೆಲಸ ಇದೆ. ನಾನು ಒಬ್ಬಳೆ ಮನೇಲಿ ಬಿದ್ದಿರೋದು. ಯಾಕೆ ಹೇಳಿ, ಓದ್ತಿದ್ದೀನಿ ಅಲ್ವಾ. ಕಾಲೇಜಿಂದ ಮನೆಗೆ, ಮನೆಯಿಂದ ಕಾಲೇಜಿಗೆ ಅಷ್ಟೇ ಆಗೋಗಿದೆ ನಂದು. ನನ್ನ ಫ್ರೆಂಡ್ಸ್ಗಳು ಕರೆದ್ರೆ ಮನೆಯಿಂದ ಹೊರಡೋಕ್ಕೆ ಇದು ಮಾಡ್ತಾರೆ. ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಂತೂ ಒಬ್ರನ್ನ ಕರೆದ್ರೆ ಒಬ್ಬರು ಹೊರಡಲ್ಲ. ಎಲ್ಲರೂ ಹೊರಟ ಮೇಲೆ ಒಬ್ಬರು ಕೈ ಎತ್ತೇ ಬಿಡ್ತಾರೆ. ಹಾಗಾಗಿ ಎಲ್ಲಿಗೂ ಹೋಗೋಕ್ಕಾಗಲ್ಲ. ಆವಾಗವಾಗ ಮನೆಯವ್ರ ಜೊತೆ, ಫ್ರೆಂಡ್ಸ್ ಜೊತೆ ಹಂಗೆ ಹೊರಗಡೆ ಹೋಗೋದು, ತಿರ್ಗಾಡ್ಕೊ ಬರೋದು, ಸ್ಟೇ ಆಗೋದು ಮಾಡ್ತಿರ್ತೀವಿ ಒಂದೊಂದ್ಸಲ. ಕಾಲೇಜಲ್ಲಿ ಇರಬೇಕಾದ್ರೆ ಅಲ್ಲಿಗೂ ಬೇಕು ಇಲ್ಲಿಗೂ ಬೇಕು ಅನಿಸುತ್ತೆ. ಕೈಯಲ್ಲಿ ಕಾಸಿರಲ್ಲ, ಯಾಕೆಂದರೆ ನಾವು ದುಡಿತಿರಲ್ಲ. ಮನೆಯವ್ರ ಹತ್ರ ಎಷ್ಟು ಸಲ ಅಂತ ಕೇಳೋದು, ನಾಚಿಕೆ ಮಾನ ಮರ್ಯಾದೆ ಬೇಡವಾ? ಕೇಳಿ ಅವ್ರ ದುಡ್ಡು ಖಾಲಿ ಮಾಡ್ತಾನೆ ಇದ್ದೀನಿ. ದುಡಿಬೇಕು ಗಾಯ್ಸ್, ದುಡಿಬೇಕು, ದುಡ್ಡು ತಿನ್ನಬೇಕು, ತಿರುಗಬೇಕು, ಖರ್ಚು ಮಾಡ್ತಿರ್ಬೇಕು. ದುಡಿಯೋಕ್ಕಿಂತ ಮುಂಚೆ ಯಾವುದಾದ್ರೂ ಗಾಡಿ ಕಲಿಬೇಕು ನಾನು. ಮತ್ತೆ ಸಿಗುವ, ಬಾಯ್.